ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಬಿಕಾಮ್ ಥರ್ಡ್ ಸೆಮಿಸ್ಟರ್ ರಿಟೇಲ್ ಮ್ಯಾನೇಜ್ಮೆಂಟ್ ವಿ ಆಲ್ರೆಡಿ ಡಿಸ್ಕಸಿಂಗ್ ಫಸ್ಟ್ ಟಾಪಿಕ್ ಕಂಪ್ಲೀಟೆಡ್. ಅಂದ್ರೆ ಈಗ ಆಲ್ರೆಡಿ ನಾವು ಏನ್ ಮಾಡಿದ್ವಿ, ಬಿಕಾಮ್ ಥರ್ಡ್ ಸೆಮಿಸ್ಟರ್ ನ ರಿಟೇಲ್ ಮ್ಯಾನೇಜ್ಮೆಂಟ್ ಚಿಲ್ಲರೆ ವ್ಯಾಪಾರದ ನಿರ್ವಹಣೆಯಲ್ಲಿ ಇಂಟ್ರೊಡಕ್ಷನ್ ಆಫ್ ರಿಟೇಲಿಂಗ್ ಚಿಲ್ಲರೆ ವ್ಯಾಪಾರದ ಪರಿಚಯದಲ್ಲಿ ನಾವೇನ್ ಮಾಡಿದ್ವಿ, ಆ ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ನಾವೇನ್ ಮಾಡೋಣ, ಅಂದ್ರೆ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಯಾವುದು ಸೆಕೆಂಡ್ ಟಾಪಿಕ್, ರಿಟೇಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆಕೆಂಡ್ ಟಾಪಿಕ್ ಚಾಪ್ಟರ್ 2 ರಿಟೇಲಿಂಗ್ ಸ್ಟ್ರಾಟಜಿ, ಚಿಲ್ಲರೆ ವ್ಯಾಪಾರದ ತಂತ್ರಗಳು ಕರೀತಾ ಹೋಗ್ತೀವಿ. ಚಿಲ್ಲರೆ ವ್ಯಾಪಾರದ ತಂತ್ರಗಳು ಜಸ್ಟ್ ಕಾನ್ಸೆಪ್ಟ್ ಅಷ್ಟೇ ಅಥವಾ ಅದರ ಕಾನ್ಸೆಪ್ಟ್ ಅಷ್ಟೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿಲ್ಲರೆ ವ್ಯಾಪಾರದ ತಂತ್ರಗಳು ಅಥವಾ ಸ್ಟ್ರಾಟಜಿ ಅಂದ್ರೆ ಸ್ಟ್ರಾಟಜಿ ಮೀನ್ಸ್ ಪ್ಲಾನ್. ಅಂದ್ರೆ ಯಾವ್ದಾದ್ರು ಒಂದು ಬಿಸಿನೆಸ್ ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಗುಡ್ ಪ್ಲಾನ್ ಅಂದ್ರೆ ಒಳ್ಳೆ ರೀತಿಯ ಒಂದು ಯೋಜನೆಯನ್ನ ತಯಾರು ಮಾಡಬೇಕು. ಯಾವಾಗಲೂ ಒಂದು ಸ್ಟೋರ್ ಸಕ್ಸಸ್ ಆಗಬೇಕಾದ್ರೆ, ಒಂದು ಬಿಸಿನೆಸ್ ಸಕ್ಸಸ್ ಆಗಬೇಕಾದ್ರೆ ಏನ್ ಬೇಕು, ಇನ್ಕ್ಲೂಡಿಂಗ್ ಇಟ್ಸ್ ಗುಡ್ ಪ್ಲಾನ್, ಒಳ್ಳೆ ರೀತಿಯ ಯೋಜನೆ ಇಟ್ಕೊಂಡೆ ಅವ್ರು ಏನ್ ಮಾಡಿರ್ತಾರೆ, ಸಕ್ಸಸ್ ಆಗಿರ್ತಾರೆ. ಆ ತರ ಇಲ್ಲಿ ಒಂದು ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಬೇಕು. ಅದೇ ನಾವೇನಂತೀವಿ ಸ್ಟ್ರಾಟಜಿ ಅಂತ ಕರಿತಾ ಹೋಗ್ತೀವಿ. ರಿಟೇಲಿಂಗ್ ಸ್ಟ್ರಾಟಜಿ, ಚಿಲ್ಲರೆ ವ್ಯಾಪಾರದ ತಂತ್ರಗಳು. ಚಿಲ್ಲರೆ ವ್ಯಾಪಾರ ಡೆವಲಪ್ ಆಗೋದಕ್ಕೆ ಏನೇನು ತಂತ್ರಗಳನ್ನು ಬಳಕೆ ಮಾಡ್ತೀವಿ, ಏನೇನು ಪ್ಲಾನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರಲಿ, ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕಾಂಪಿಟೇಟಿವ್ ಆಗಿರ್ತಕ್ಕಂಥದ್ದು. ಇವತ್ತು ರಿಟೇಲಿಂಗ್ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ. ಒಂದು ಸ್ಟೋರ್ ಪಕ್ಕ ಮತ್ತೊಂದು ಸ್ಟೋರ್ ಇರುತ್ತೆ, ಮತ್ತೊಂದು ಸ್ಟೋರ್ ಪಕ್ಕ ಅಪೋಸಿಟ್ ಮತ್ತೊಂದು ಸ್ಟೋರ್ ಇರುತ್ತೆ. ಎಷ್ಟು ಕಾಂಪಿಟೇಷನ್ ನಮಗೆ ಕಾಣ್ತಾ ಇದೆ. ಈ ಕಾಂಪಿಟೇಷನ್ ಪೀರಿಯಡ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಾದ್ರೆ ಅದಕ್ಕೆ ಏನ್ ಬೇಕು, ಪ್ರಿಪೇರ್ ಎ ಗುಡ್ ಪ್ಲಾನ್. ಅಂದ್ರೆ ಒಳ್ಳೆ ರೀತಿಯ ಯೋಜನೆಯನ್ನ ತಯಾರು ಮಾಡಲೇಬೇಕು. ಯೋಜನೆ ಯಾವಾಗ್ಲೂ ಏನಾಗಿರ್ಬೇಕು, ನಮ್ಮ ಸಕ್ಸಸ್ ಅನ್ನ ತೋರಿಸುವಂತ ಯೋಜನೆ ಆಗಿರ್ಬೇಕು. ಒಂದ್ ವೇಳೆ ಕೆಲವೊಂದು ಟೈಮಲ್ಲಿ ನಮಗೆ ಯೋಜನೆ ಕೈ ಕೊಟ್ಟಾಗ, ಪ್ಲಾನಿಂಗ್ ಕೂಡ ಏನಂತ ಕೆಲವೊಂದು ಟೈಮಲ್ಲಿ ನಮ್ಗೆ ಸಮಸ್ಯೆ ಅಂದ್ರೆ ನಮ್ಗೆ ಒಂದಷ್ಟು ಅದು ಸಕ್ಸಸ್ ಆಗದೆ ಇರಬಹುದು. ಆದ್ರೆ ಪ್ಲಾನ್ ಇಟ್ಕೊಂಡು ಒಳ್ಳೆ ರೀತಿ ಯೋಜನೆಯನ್ನ ನಾವು ತಯಾರು ಮಾಡಿಕೊಂಡು ನಾವೇನಾದ್ರೂ ಮುಂದೆ ಹೋದ್ವಿ ಅಂದ್ರೆ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಕಾರಣ. ಹಾಗೆ ಇಲ್ಲಿ ರಿಟೇಲಿಂಗ್ ಅಲ್ಲಿ, ರಿಟೇಲಿಂಗ್ ಸ್ಟೋರ್ಸ್ ಅಲ್ಲಿ ಅಥವಾ ರಿಟೇಲಿಂಗ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಏನೇನು ತಂತ್ರಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನಿಮಗೆ ಕಲಿತಾ ಹೋಗ್ತೀರಿ. ಇಲ್ಲಿ ಇವತ್ತಿನ ಸಿಚುವೇಶನ್ ನೋಡ್ಕೊಂಡಾಗ, ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ನೋಡ್ಕೊಂಡಾಗ, ಇಲ್ಲಿ ಕಸ್ಟಮರ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಕೂಡ ಒಂದು ವ್ಯವಸ್ಥೆ ಇದೆ, ಅಂದ್ರೆ ಸಿಸ್ಟಮ್ ಇದೆ. ಪ್ರೊಡಕ್ಷನ್ ಅಥವಾ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕಾದ್ರೆ ಕೂಡ ಅದರದೇ ಆದ ಒಂದು ಪ್ಲಾನಿಂಗ್ ಸಿಸ್ಟಮ್ಸ್ ಇದೆ. ಕಸ್ಟಮರ್ ಅಟ್ರಾಕ್ಟ್ ಮಾಡತಕ್ಕಂಥ ಪ್ಲಾನಿಂಗ್. ಓಕೆ, ಕಸ್ಟಮರ್ ಅದರ ವೆರೈಟಿ ಆಫ್ ಕಸ್ಟಮರ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ಗ್ರಾಹಕರಿದಾರಲ್ಲ, ಎಲ್ಲ ಗ್ರಾಹಕರನ್ನ ತೃಪ್ತಿ ಪಡಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಒಂದು ರೀತಿಯ ಪ್ಲಾನ್. ಓಕೆ, ಇವೆಲ್ಲವನ್ನ ಹೇಗೆ ನಿಭಾಯಿಸುವುದು, ಯಾವ ರೀತಿಯಲ್ಲಿ ಅದನ್ನ ವಸ್ತುಗಳನ್ನ ಸೇಲ್ ಮಾಡೋದು, ಗ್ರಾಹಕರನ್ನ ಆಕರ್ಷಣೆ ಮಾಡೋದು, ನಮ್ಮ ಬಿಸಿನೆಸ್ ಅನ್ನ ಡೆವಲಪ್ ಮಾಡೋದು, ಎಕ್ಸ್ಟೆಂಡ್ ಮಾಡತಕ್ಕಂಥದ್ದು, ಬಿಸಿನೆಸ್ ಅನ್ನ ಮಾಡಿಫೈಡ್ ಮಾಡತಕ್ಕಂಥದ್ದು, ಅಟ್ರಾಕ್ಟಿವ್ ಗೂಡ್ಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು, ಕಡಿಮೆ ಬೆಲೆಗೆ ಗ್ರಾಹಕರಿಗೆ ಕೊಡ್ತಕ್ಕಂಥದ್ದು, ಈ ಎಲ್ಲ ತಂತ್ರಗಳು ಎಲ್ಲಿ ಬರ್ತವೆ, ಈ ಚಿಲ್ಲರೆ ವ್ಯಾಪಾರದ ತಂತ್ರಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಓಕೆ, ಇದರಲ್ಲಿ ಒಂದು 3 ಪಾಯಿಂಟ್ಸ್ ಇರೋದು. ಆ 3 ಪಾಯಿಂಟ್ಸ್ ಜಸ್ಟ್ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣ. 3 ವ್ಯಾಲ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಚಿಲ್ಲರೆ ವ್ಯಾಪಾರ ತಂತ್ರಗಳಲ್ಲಿ 3 ವ್ಯಾಲ್ಯೂಸ್, 3 ಮೌಲ್ಯಗಳು. ಅಂದ್ರೆ ಈ ಚಿಲ್ಲರೆ ವ್ಯಾಪಾರ ತಂತ್ರಗಳಲ್ಲಿ ಮೊದಲು 3 ತಂತ್ರಗಳನ್ನ ನಾವು ಚೆನ್ನಾಗಿ ಪಾಲನೆ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಈ 3 ವ್ಯಾಲ್ಯೂಸ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ದಾರೆ. ಮೊದಲನೇದಾಗಿ ಆಪರೇಷನಲ್ ಎಕ್ಸಲೆನ್ಸ್ ಅಂತೇಳಿ, ಕಾರ್ಯಾಚರಣೆಯ ಉತ್ಕೃಷ್ಟತೆ. ಸೆಕೆಂಡ್ ಒನ್ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ಸ್, ಉತ್ಪನ್ನಗಳ ಭಿನ್ನತೆ. ಥರ್ಡ್ ಕಸ್ಟಮರ್ ಇಂಟಿಮೆಸಿ, ಗ್ರಾಹಕರೊಂದಿಗೆ ಅನ್ಯೋನ್ಯತೆಯನ್ನ ಸಾಧಿಸತಕ್ಕಂಥದ್ದು. ಫಸ್ಟ್ ಒನ್ ಆಪರೇಷನ್ ಎಕ್ಸಲೆನ್ಸಿ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಅಂತ ಹೇಳ್ತಾ ಹೋಗ್ತೀವಿ. ಕಾರ್ಯಾಚರಣೆ ಉತ್ಕೃಷ್ಟತೆ ಅಂದ್ರೆ ಏನು, ಅಥವಾ ಆಪರೇಷನ್ ಎಕ್ಸಲೆನ್ಸಿ ಅಂದ್ರೆ ಏನು ಅಂತ ನೋಡ್ತಾ ಹೋದ್ರೆ, ದಿಸ್ ಈಸ್ ಅಚೀವ್ಡ್ ವೆನ್ ಆಲ್ ದ ಆಪರೇಟಿಂಗ್ ಪ್ರೋಸೆಸ್ ಆಫ್ ದ ರಿಟೇಲ್ ಆರ್ಗನೈಸೇಷನ್ಸ್ ಆರ್ ವೆಲ್ ಡಿಫೈನ್ಡ್ ಅಂಡ್ ಇಟ್ ಈಸ್ ಏಬಲ್ ಟು ಸ್ಯಾಟಿಸ್ಫೈ ಕಸ್ಟಮರ್ಸ್ ಇನ್ ಪ್ರೋಗ್ರೆಸಿವ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಮ್ಯಾನರ್. ಅವ್ರು ಹೇಳ್ತಕ್ಕಂಥಷ್ಟೇ, ಒಂದು ಚಿಲ್ಲರೆ ವ್ಯಾಪಾರಿ ಸಂಸ್ಥೆ ಸಕ್ಸಸ್ ಆಗಬೇಕಾದ್ರೆ ಏನ್ ಮಾಡಬೇಕು, ಇಟ್ಸ್ ಸಿಸ್ಟಮೆಟಿಕ್, ಇಟ್ಸ್ ಏಬಲ್ ಟು ಸ್ಯಾಟಿಸ್ಫೈ ಕಸ್ಟಮರ್. ಅಂದ್ರೆ ಒಬ್ಬ ಅಥವಾ ಒಂದು ಗ್ರಾಹಕರ ಗುಂಪನ್ನು ಅಥವಾ ಗ್ರಾಹಕರನ್ನ ಏನ್ ಮಾಡಬೇಕು, ಇಲ್ಲಿ ತೃಪ್ತಿ ಪಡಿಸ್ತಕ್ಕಂಥ ವ್ಯವಸ್ಥೆ ಹೊಂದಿರತಕ್ಕಂಥದ್ದು. ಅಂದ್ರೆ ಗ್ರಾಹಕರ ತೃಪ್ತಿ ಪಡಿಸುತ್ತಿದ್ದು ಯಾವುದು,
ಕಾರ್ಯಾಚರಣೆಯ ಉತ್ಕೃಷ್ಟತೆ. ಕಾರ್ಯಾಚರಣೆ ಅರ್ಥ ನೆನ್ಪಿಟ್ಕೊಂಡಿರಿ, ಒಂದು ಪ್ರಾಡಕ್ಟ್ ತಯಾರು ಮಾಡತಕ್ಕಂಥ ಒಂದು ವ್ಯವಸ್ಥೆ, ಗ್ರಾಹಕರಿಗೆ ಯಾವ ರೀತಿ ಬೇಕೋ ಆ ರೀತಿ ಆ ವಸ್ತುವನ್ನ ಮಾಡಿಫೈಡ್ ಮಾಡಿಕೊಡ್ತಕ್ಕಂಥ ಒಂದು ಆಪರೇಷನ್ ಅಥವಾ ಕಾರ್ಯಾಚರಣೆ ಅಂತ ಕರೀತಾ ಹೋಗ್ತೀವಿ. ಸೊ ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ವಸ್ತುಗಳನ್ನ ಸಪ್ಲೈ ಮಾಡ್ತಕ್ಕಂಥದ್ದು. ಅದಂದ್ರೆ ಎಫೆಕ್ಟಿವ್ ಮ್ಯಾನರ್, ಕಾಸ್ಟ್, ಅವ್ರಿಗೆ ಯಾವ ರೀತಿ ಕಾಸ್ಟ್ ಅಂದ್ರೆ ಆ ವೆಚ್ಚಕ್ಕೆ ತಕ್ಕಂತೆ ಅವರು ಹೇಳಿರುವ ರೇಟಿಗೆ ಆ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥದ್ದು. ಗ್ರಾಹಕರಿಗೆ ಯಾವ ಬೆಲೆಯ ವಸ್ತುಗಳು ಇಷ್ಟ ಆಗುತ್ತೋ ಅದೇ ಬೆಲೆಗೆ ಆ ವಸ್ತುಗಳನ್ನ ತಯಾರು ಮಾಡುವಂತ ವ್ಯವಸ್ಥೆನ ಒಳಗೊಂಡಿರ್ತಕ್ಕಂಥದ್ದು ಕಾರ್ಯಾಚರಣೆಯ ಉತ್ಕೃಷ್ಟತೆ. ಸೊ ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ, ಇಲ್ಲಿ ಒಂದು ಕ್ವಿಕ್ ಹೋಮ್ ಡೆಲಿವರಿ. ಸೊ ಗ್ರಾಹಕರಿಗೆ ಮನೆ ಬಾಗಿಲಿಗೆ ವಸ್ತುಗಳು ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥದ್ದು ಯಾವುದು, ಕಾರ್ಯಾಚರಣೆ ಆಪರೇಷನ್ಸ್. ಗ್ರಾಹಕರು ಎಲ್ಲಿದ್ದಾರೋ ಅವರ ಮನೆ ಬಾಗಿಲಿಗೆ ವಸ್ತುವನ್ನ ತಲುಪಿಸ್ತಕ್ಕಂಥದ್ದು ಯಾವುದು, ಈ ಆಪರೇಷನಲ್ ಎಕ್ಸಲೆನ್ಸ್ ಅಂತ ಕರೀತಾ ಹೋಗ್ತೀವಿ. ಸೊ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಗ್ರಾಹಕರು ಯಾವ್ದಾದ್ರು ವಸ್ತುವನ್ನ ಖರೀದಿ ಮಾಡಿದ್ದು ಫೋನ್ ಮಾಡಿ ಅಥವಾ ಹೋಮ್ ಡೆಲಿವರಿನೋ ಅಥವಾ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ ಅಥವಾ ಒಂದಿಷ್ಟು ವಸ್ತುಗಳನ್ನ ಆರ್ಡರ್ ಮಾಡ್ತಾರೆ ಗ್ರಾಹಕರು. ಅಂದ್ರೆ ಆ ವಸ್ತುಗಳನ್ನ ಏನ್ ಮಾಡ್ತಾರೆ, ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆನ ಮಾಡ್ತಕ್ಕಂಥದ್ದು ಯಾವುದು, ರಿಟೇಲರ್ ಅಥವಾ ರಿಟೇಲ್ ಸ್ಟೋರ್ ನ ಕೆಲಸ ಆಗಿರುತ್ತೆ. ಸೊ ಆ ತರ ವ್ಯವಸ್ಥೆನ ಒಳಗೊಂಡಿರ್ತಕ್ಕಂಥದ್ದು ಯಾವುದು, ಈ ಆಪರೇಷನ್ ಎಕ್ಸಲೆನ್ಸಿ ಕಾರ್ಯಾಚರಣೆ ಉತ್ಕೃಷ್ಟತೆ. ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ಶಾಪ್ಕ್ಲೂಸ್, ಅದರ್ ಲೋಕಲ್ ಒಂದಿಷ್ಟು ಪ್ರಾಡಕ್ಟ್ ಸರ್ವಿಸ್ ಕೊಡ್ತಕ್ಕಂಥ ಏಜೆನ್ಸಿಗಳನ್ನ ನೋಡ್ತಾ ಹೋಗಿ. ಸೊ ನೀವು ಕೇಳಿದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನ ಒಳಗೊಂಡಿರ್ತಕ್ಕಂಥದ್ದು. ಸೊ ಅವೆಲ್ಲವೂ ಆಪರೇಷನ್ ಎಕ್ಸಲೆನ್ಸಿ ಕಾರ್ಯಾಚರಣೆಯ ಉತ್ಕೃಷ್ಟತೆ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಸೆಕೆಂಡ್, ಪ್ರಾಡಕ್ಟ್ ಡಿಫರೆನ್ಸಿಯೇಷನ್, ಉತ್ಪನ್ನಗಳ ಭಿನ್ನತೆ ಅಂತ ಕರೀತಾ ಹೋಗ್ತೀವಿ. ಸೊ ಉತ್ಪನ್ನಗಳ ಭಿನ್ನತೆ ಅಂದ್ರೆ ಏನು, ಸಾಮಾನ್ಯವಾಗಿ ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಕಸ್ಟಮರ್ ನೀಡ್ಸ್ ಅವಶ್ಯಕತೆ ಇರುವಂತಹ ವಸ್ತುಗಳ ಹೊಸ ಇನೋವೇಷನ್ಸ್, ಅಂದ್ರೆ ನ್ಯೂ ಇನೋವೇಷನ್ ಆಫ್ ಗೂಡ್ಸ್ ಪ್ರಾಡಕ್ಟ್ಸ್, ಅಂದ್ರೆ ಹೊಸ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದು, ಹೊಸ ಒಂದು ಪ್ರಾಡಕ್ಟ್ ಅನ್ನ ಇವ್ರೇನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡತಕ್ಕಂಥದ್ದು, ಕೌಶಲ್ಯಗಳನ್ನ ಬಳಕೆ ಮಾಡಿಕೊಂಡು ಆ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಆ ವಸ್ತುವನ್ನ ತಯಾರು ಮಾಡ್ತಕ್ಕಂಥದ್ದು. ಇಲ್ಲಿ ದ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಸ್ಟ್ರಾಟಜಿ ಕಮ್ಸ್ ಇನ್ ಟು ಎ ಪ್ಲೇ ವೆನ್ ದೇರ್ ಇಸ್ ಪ್ರಾಡಕ್ಟ್ ಇನೋವೇಷನ್ ಆರ್ ವೆನ್ ಮರ್ಚೆಂಡೈಸ್ ಆಸ್ ಅನ್ಕ್ಯೂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಕ್ಲೂಸಿವ್ ಟು ರಿಟೇಲ್ ಆರ್ಗನೈಸೇಷನ್ಸ್. ಇಲ್ಲಿ ಇದರ ಅರ್ಥ ಇಷ್ಟೇ, ಹೊಸ ಇನೋವೇಷನ್ ಮಾಡ್ತಾ ಹೊಸ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದಕ್ಕೆ ಉತ್ಪನ್ನಗಳ ಭಿನ್ನತೆ ಅಂತ ಕರೀತಾ ಹೋಗ್ತೀವಿ. ಯಾಕೆ ಉದಾಹರಣೆ ಕೊಡ್ತಾ ಹೋಗ್ತೀನಿ ಅಂತ ಕೇಳಿದ್ರೆ, ಸಪೋಸ್ ರೆಡಿಮೇಡ್ ಸ್ಟೋರ್ ಅನ್ನು ನೋಡ್ರಿ ಅಥವಾ ರೆಡಿಮೇಡ್ ಬಟ್ಟೆಗಳ ಅಂಗಡಿಯನ್ನು ನೋಡ್ತಾ ಹೋಗ್ರಿ. ಸೊ ರೆಡಿಮೇಡ್ ಬಟ್ಟೆಗಳ ಅಂಗಡಿಯಲ್ಲಿ ಏನ್ ಮಾಡ್ತಂದ್ರೆ, ನೀವು ಬಟ್ಟೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ, ನೇರವಾಗಿ ಏನ್ ಮಾಡಬಹುದು, ನೀವು ಶರ್ಟ್ ಅಥವಾ ನಿಮ್ಮ ಡ್ರೆಸ್ ಅನ್ನ ಏನ್ ಮಾಡಬಹುದು, ಚಾಯ್ಸ್ ಮಾಡ್ಕೋಬಹುದು. ಇದು ಈಸಿ ಅಂತ ಕರೀತಾ ಹೋಗ್ತಂದ್ರೆ ಉತ್ಪನ್ನಗಳ ಭಿನ್ನತೆ ಅಂತ ಕರೀತಾ ಹೋಗ್ತೀವಿ. ಒಂದ್ ಕಡೆ ಬಟ್ಟೆನೂ ಸಿಗುತ್ತೆ, ಮತ್ತೊಂದ್ ಕಡೆ ಆಲ್ರೆಡಿ ಸ್ಟಿಚ್ ಆಗಿರ್ತಕ್ಕಂದ್ರೆ ಆಲ್ರೆಡಿ ರೆಡಿ ಆಗಿರ್ತಕ್ಕಂಥ ರೆಡಿಮೇಡ್ ಬಟ್ಟೆಗಳು ಕೂಡ ಸಿಗ್ತಾ ಹೋಗ್ತವೆ. ಅಂದ್ರೆ ಉತ್ಪನ್ನಗಳ ಭಿನ್ನತೆ. ಸೊ ಬಟ್ಟೆ ಇದೆ, ತಕ್ಕಂಥದ್ದು ಇದೆ, ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು. ಅಂದ್ರೆ ಇದರಿಂದ ಏನಾಗುತ್ತೆ, ಕಡಿಮೆ ಬೆಲೆ ಮತ್ತು ಮಧ್ಯಮ ಮತ್ತು ಹೈ, ಅಂದ್ರೆ ಲೋ ಪ್ರೈಸ್, ಮೀಡಿಯಂ ಪ್ರೈಸ್ ಮತ್ತು ಹೈ ಪ್ರೈಸ್, ಈ ಮೂರಲ್ಲೂ ಏನ್ ಮಾಡಬಹುದು, ಗ್ರಾಹಕರನ್ನ ನಾವು ಏನ್ ಮಾಡಬಹುದು, ಅಟ್ರಾಕ್ಷನ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅಂದ್ರೆ ಹೇಳಿದಾಗ ಈಗಾಗಲೇ ಒಂದು ಬಟ್ಟೆ ಶೋರೂಮ್ ಹೋದಾಗ ಅಥವಾ ಬಟ್ಟೆ ಅಂಗಡಿಗೆ ಹೋದಾಗ ನೀವು ಏನ್ ಮಾಡ್ತೀರಿ, ಅಲ್ಲಿ ಸಾಕಷ್ಟು ವೆರೈಟೀಸ್ ಅನ್ನ ನೋಡ್ತಾ ಹೋಗ್ತೀರಿ. ಸಾಕಷ್ಟು ವೆರೈಟೀಸ್, ಬಟ್ಟೆನೆ ಬಟ್ ವೆರೈಟೀಸ್ ಇದಾವೆ. ಯಾವ ವೆರೈಟೀಸ್ ಇದಾವೆ, ನಿಮ್ಗೆ ಯಾವ ರೀತಿಯ ಕಲರ್ಸ್ ಬೇಕು, ಯಾವ ರೀತಿಯ ಸೈಜ್ ರೆಡಿಮೇಡ್ ಡ್ರೆಸ್ಗಳು ಬೇಕು, ಯಾವ ರೀತಿಯ ಕಲರ್ ನ ಬಟ್ಟೆಗಳು ಬೇಕು, ಕ್ಲಾಸ್. ಸೊ ಅವೆಲ್ಲ ನಾವೇನ್ರಿ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂತ ಕರೀತಾರೆ, ಉತ್ಪನ್ನಗಳ ಭಿನ್ನತೆ ಅಂತ ಕರೀತಾ ಹೋಗ್ತೀವಿ. ಸೊ ಇಲ್ಲಿ ಗ್ರಾಹಕರು ಮೀಡಿಯಂ, ಲೋ, ಹೈ ಅಂದ್ರೆ ಮಧ್ಯಮ ವರ್ಗದವರು, ಕೆಳವರ್ಗದವರು ಮತ್ತು ಉನ್ನತ ವರ್ಗದವರು. ಸೊ ಮೂರು ಜನ ಏನ್ ಮಾಡಬಹುದು, ಇಲ್ಲಿ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಅದಕ್ಕೆ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಇದ್ರ ಮೂಲಕ ಏನ್ ಮಾಡ್ತೀವಿ, ಗ್ರಾಹಕರನ್ನ ಆಕರ್ಷಣೆ ಮಾಡಬಹುದು ಅಂತ ಹೇಳಿ ಎರಡನೇ ಸ್ಟ್ರಾಟಜಿ ಹೇಳ್ತಾ ಹೋಗುತ್ತೆ. ಓಕೆ, ಲಾಸ್ಟ್ ಸ್ಟ್ರಾಟಜಿ ನೋಡ್ತಾ ಹೋಗೋಣ. ಥರ್ಡ್, ಕಸ್ಟಮರ್ ಇಂಟಿಮೇಷನ್ ಅಂತ ಹೋಗ್ತೀವಿ. ಗ್ರಾಹಕರೊಂದಿಗೆ ಅನ್ಯೋನ್ಯತೆ, ದ ಪ್ರೋಗ್ರೆಸ್ ಆಫ್ ಕಸ್ಟಮರ್, ಅಂದ್ರೆ ಗ್ರಾಹಕರ ಒಂದು ಪರಿಣಾಮಕಾರಿ ಹೇಗಿದೆ ಅನ್ನೋದ್ರೆ ಇಟ್ಸ್ ಮೀನ್ಸ್ ಕಸ್ಟಮರ್ ವಿಸಿಟ್ ಅಗೇನ್ ಅಂಡ್ ಅಗೇನ್ ಕಂಟಿನ್ಯೂಸ್ಲಿ. ಗ್ರಾಹಕರು ಪದೇ ಪದೇ ಆ ಅಂಗಡಿಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಹೇಗೆ, ಅಂದ್ರೆ ಅದರ ಅನ್ಯೂನ್ಯತೆ ಏನಂತ ನೋಡ್ತಾ ಹೋಗ್ತಕ್ಕಂಥದ್ದು.
ಗ್ರಾಹಕರಿಗೂ ಮತ್ತು ಆ ಶಾಪ್ ಅಂದ್ರೆ ಸ್ಟೋರ್ಗೂ ಇರುವಂತ ಅನ್ಯೋನ್ಯತೆ ಸಂಬಂಧ. ಇಟ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಕಸ್ಟಮರ್ಸ್ ಅಂಡ್ ಸ್ಟೋರ್. ಓಕೆ, ಹೇಗಿದೆ CRM ಅಂತ ಕರಿತಾ ಹೋಗ್ತಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಗ್ರಾಹಕರ ಜೊತೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಗ್ರಾಹಕರ ಜೊತೆ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು. ಓಕೆ, ಗ್ರಾಹಕರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಇಲ್ಲಿ ಚಿಲ್ಲರೆ ವ್ಯಾಪಾರ ತಂತ್ರಗಳಲ್ಲಿ ಗೊತ್ತಿರಬೇಕು. ಸೊ ಇದ್ರ ಮೀನ್ಸ್ ಯಾಕೆ ಅಂತ ಕೇಳ್ತಾ ಇದ್ರೆ, ಗ್ರಾಹಕರ ಜೊತೆ ನಾವು ಯಾವಾಗ ಪದೇ ಪದೇ ಅವರು ಭೇಟಿ ಕೊಡ್ತಾ ಇದಾರೆ ಅಂದಾಗ ಗ್ರಾಹಕರನ್ನ ಅಟ್ರಾಕ್ಟಿವ್ ಆಗಿ ನಾವು ಏನ್ ಮಾಡಬೇಕು, ಹೊಸ ಹೊಸ ಐಟಮ್ಸ್ ಅನ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಹೊಸ ಐಡಿಯಾಸ್ ಅನ್ನ ಅವರಿಂದ ಕೇಳ್ಕೊಳ್ತೀವಿ. ಅವ್ರಿಗೆ ಇಷ್ಟ ಆಗ್ತಕ್ಕಂಥ ಪ್ರಾಡಕ್ಟ್ ಅನ್ನ ಅಥವಾ ಅವ್ರಿಗೆ ಇಷ್ಟ ಆಗ್ತಕ್ಕಂಥ ಡಿಸೈನ್ಸ್ ಅನ್ನ, ಸ್ಕಿಲ್ಸ್ ಅನ್ನ, ಪ್ರಾಡಕ್ಟ್ ಅನ್ನ ನಾವು ತಿಳ್ಕೊಳ್ತೀವಿ. ಆ ಮೂಲಕ ನಾವೇನ್ ಮಾಡ್ತೀವಿ, ಒಂದು ಪ್ಲಾನ್ ಅನ್ನ ಕ್ರಿಯೇಟ್ ಮಾಡಿ ಆ ಬೇಸಿಸ್ ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುನ ಏನ್ ಮಾಡಬಹುದು, ನಾವು ಅವರ ಕೇಳಿರುವಂತ ಬೆಲೆಗೆ ಅಥವಾ ಅವರು ಹೇಳಿರುವಂತ ರೇಟ್ಗೆ ಏನ್ ಮಾಡಬಹುದು, ನಾವು ಸೇಲ್ಸ್ ಅನ್ನ ಮಾಡಬಹುದು ಅಥವಾ ಸ್ಟೋರ್ಸ್ ಅಲ್ಲಿ ಅವುಗಳನ್ನ ನಾವೇನ್ ಮಾಡಬಹುದು, ತಂದು ಸ್ಟೋರ್ ಮಾಡಬಹುದು. ಓಕೆ, ಸೊ ಇವೆಲ್ಲವೂ ನಾವು ಕಾಮನ್ ಆಗಿ ನೋಡ್ತಾ ಇರ್ತದೆ. ಗ್ರಾಹಕರೊಂದಿಗೆ ಅನ್ಯೋನ್ಯತೆ ಅಂತ ಕರಿತಾ ಹೋಗ್ತೀವಿ. ಸೊ ಗ್ರಾಹಕರು ಬಿಟ್ಟು ಹೋಗಬಾರ್ದು. ಸೊ ಅವ್ರು ಏನ್ ಮಾಡ್ಬೇಕು, ವಿಸಿಟ್ ಅಗೇನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ಏನ್ ಮಾಡ್ಬೇಕು, ಪದೇ ಪದೇ ಅವ್ರು ವಿಸಿಟ್ ಮಾಡ್ಬೇಕು ನಮ್ಮ ಸ್ಟೋರಿಗೆ. ಅಂದ್ರೆ ಆ ತರ ನಾವ್ ಏನ್ ಮಾಡ್ಬೇಕು, ಗ್ರಾಹಕರ ಜೊತೆ ರಿಲೇಶನ್ಶಿಪ್, CRM ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದ್ರೆ ಗ್ರಾಹಕರ ಸಂಬಂಧಿ ಆಡಳಿತ ನಿರ್ವಹಣೆಯ ಕಾರ್ಯಕ್ರಮಗಳನ್ನ ಮಾಡಬೇಕು. ಗ್ರಾಹಕರ ಜೊತೆ ಪದೇ ಪದೇ ಅವ್ರ ಜೊತೆ ಏನ್ ಮಾಡಬೇಕು, ಇಂಟರಾಕ್ಟ್ ಮಾಡ್ತಾ ಹೋಗ್ಬೇಕು, ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು. ಸೊ ಆ ಮೂಲಕ ನಮ್ಗೆ ಏನಾಗುತ್ತೆ, ಒಂದಿಷ್ಟು ಹೊಸ ಹೊಸ ಲಾಭ ತರುವಂತ ಯೋಜನೆಗಳನ್ನ ಜಾರಿಗೆ ತರಬಹುದು, ಹೊಸ ಹೊಸ ಪ್ಲಾನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಇದ್ರ ಮೂಲಕ ನಾವೇನ್ ಮಾಡಬಹುದು, ಪ್ರಾಫಿಟ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಮೂರು ಯಾವುದು 3 ವ್ಯಾಲ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸ್ವಲ್ಪ ಇದು ಗೊತ್ತಾಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಚಿಲ್ಲರೆ ವ್ಯಾಪಾರ ತಂತ್ರಗಳು ಬಹಳ ಇಂಪಾರ್ಟೆಂಟ್, ಸ್ವಲ್ಪ ಕಾನ್ಸೆಪ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ 3 ವ್ಯಾಲ್ಯೂಸ್ ಅನ್ನು ಸ್ವಲ್ಪ ನೆನಪಿಟ್ಕೊಂಡ್ರೆ ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ 3 ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ 3 ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಆಗಿಲ್ಲ ಅಂದಾಗ ಸ್ವಲ್ಪ ಎಲ್ಲಾರು ಡೌಟ್ಸ್ ಇರ್ತಂದ್ರೆ ಏನ್ ಮಾಡಿ, ನೀವು ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇನ್ ಮಾಡ್ರಿ, ಕಾಮೆಂಟ್ ಅನ್ನ ಮಾಡಿ. ಏನ್ ಡೌಟ್ಸ್ ಇದೆ, ಯಾವ ಕಾನ್ಸೆಪ್ಟ್ ಡೌಟ್ ಇದೆ ಅದನ್ನ ಏನ್ ಮಾಡ್ತೀನಿ, ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ಗೆ ಆ ಒಂದು ಫೋಟೋ ಕ್ಲಿಕ್ ಮಾಡಿ ನಿಮ್ಗೆ ಕಳಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಆ ಕಾನ್ಸೆಪ್ಟೇ ಇಲ್ಲ ಅಂದಾಗ ನಾನು ನಿಮ್ಗೆ ಕಳಿಸ್ತೀನಿ. ಓಕೆ, ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಸೊ ಎಲ್ರಿಗೂ ಶುಭವಾಗಲಿ.